ಆತ್ಮೀಯ ಬಂಧುಗಳೇ, ಇದೇ ದಿನಾಂಕ 11ನೇ ತಾರೀಕು ಶನಿವಾರ ಏಪ್ರಿಲ್ ತಿಂಗಳು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬೆಳ್ಳೂಡಿ ಕನಕಗುರು ಪೀಠದ ಶಾಖಾ ಮಠದಲ್ಲಿ ಜಗದ್ಗುರು ಶ್ರೀ 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 ನಿರಂಜನಾನಂದಪುರಿ ಸ್ವಾಮೀಜಿಗಳು ಎಸ್ಟಿ ಮೀಸಲಾತಿಯ ಸಭೆಯನ್ನು ಕರೆದಿದ್ದಾರೆ. ಕಳೆದ ತಿಂಗಳು ಸಭೆಯನ್ನು ಕರೆಯಲಾಗಿತ್ತು. ನೀತಿ ಸಂಹಿತೆ ಇರೋದ್ರಿಂದ ಸಭೆಯನ್ನು ಮುಂದೂಡಲಾಗಿತ್ತು. ಇದೇ 7, 8, 9, 10 ಈ 4 ದಿನಗಳ ಕಾಲ ಬೆಳ್ಳೂಡಿ ಶಾಖಾ ಮಠದ ದಶಮಾನೋತ್ಸವ ಕಾರ್ಯಕ್ರಮ ಅದು ಸಹ ನಡೀತಾ ಇದೆ. ಜಂಗಿ ಕುಸ್ತಿಗಳಾಗಿರ್ಬೋದು, 10ನೇ ತಾರೀಕು ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಜಯಂತ್ಯೋತ್ಸವ, ದಶಮಾನೋತ್ಸವ, ಜೊತೆಗೆ ಸಾಮೂಹಿಕ ವಿವಾಹ 45 ಜೋಡಿಗಳ ಸಾಮೂಹಿಕ ವಿವಾಹವೂ ಸಹ ನಡೀತಾ ಇದೆ. ಸಮುದಾಯ ಎಸ್ಟಿ ಮೀಸಲಾತಿಯಲ್ಲಿ ನಾವು ಯಾವ ರೀತಿ ಕಳ್ಕೊಂಡಿದ್ದೀವಿ, ಈಗ ಅದರಿಂದ ನಾವು ಯಾವ್ಯಾವ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಕೈಗೆ ಬಂದದ್ದನ್ನು ನಾವು ಕಳ್ಕೊಂಡಿದ್ದೀವಿ, ಈಗ ಅದನ್ನು ಪಡೆಯೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕಾಗಿದೆ, ಎಷ್ಟೆಲ್ಲ ಸಹಕಾರ ಸಿಗ್ತಾ ಇದೆ, ಏನೆಲ್ಲ ಕಾಲೆಳೆಯುವಂತಹ ಕೆಲಸ ಆಗ್ತಾ ಇದೆ, ನಮ್ಮ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು, ಈ ಎಲ್ಲದರ ಬಗ್ಗೆ ಜಗದ್ಗುರುಗಳು ಸಮಾಜದ ಮುಂದೆ ಚರ್ಚೆ ಮಾಡೋದಕ್ಕೋಸ್ಕರವಾಗಿ, ವಿಷಯಗಳನ್ನು ಮಂಡನೆ ಮಾಡೋದಕ್ಕೋಸ್ಕರವಾಗಿ ಜಗದ್ಗುರುಗಳ ಸಹ ಕನಕಗುರು ಪೀಠದಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ. 11ನೇ ತಾರೀಕು ಶನಿವಾರ ಏನು ಶಿವಮೊಗ್ಗ ಮತ್ತು ಹರಿಹರ ಮುಖ್ಯ ರಸ್ತೆಯಲ್ಲಿರುವಂತಹ ಬೆಳ್ಳೂಡಿ ಶಾಖಾ ಮಠದಲ್ಲಿ ಬೆಳಗ್ಗೆ 10 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ಬಂಧುಗಳು, ಈ ಸಭೆಯಲ್ಲಿ ಭಾಗವಹಿಸಿ ವಿಷಯಗಳನ್ನ ತಿಳ್ಕೊಳ್ಳಿ. ಯಾಕೆಂದರೆ ಈ ಸಮುದಾಯವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದ್ದರೆ, ಅಥವಾ ಈ ಸಮುದಾಯಕ್ಕೆ ಏನಾದರೂ ಮುಂದೆ ಭವಿಷ್ಯ ಅನ್ನೋದಿದ್ದರೆ, ಆ ಭವಿಷ್ಯ ಏನಾದರೂ ನಾವು ರೂಪಿಸ್ಕೊಳ್ಬೇಕಾದ್ರೆ, ನಮ್ಮ ಸಮುದಾಯದ ಮಕ್ಕಳಿಗೆ ಏನಾದರೂ ಶಿಕ್ಷಣದಲ್ಲಿ ಏನಾದರೂ ಒಂದು ಭವಿಷ್ಯವನ್ನು ರೂಪಿಸುವಂಥ ವಿಚಾರ, ಉದ್ಯೋಗಗಳ ವಿಚಾರ ಇರ್ಬೋದು, ಉದ್ಯಮಗಳ ವಿಚಾರ ಇರ್ಬೋದು, ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲೂ ಸಹ ಸಂಪೂರ್ಣ ಝೀರೋ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೂ ಸಹ ನಾವೇನಾದರೂ ಸಾಧನೆ ಮಾಡಿಕೊಳ್ಬೇಕು, ಏನಾದರೂ ಅವಕಾಶಗಳು ಬೇಕು ಅನ್ನೋದಾದರೆ ನಮಗೆ ಉಳಿದಿರುವುದು ಒಂದೇ ಒಂದು, ಅದು ಕುರುಬರಿಗೆ ಎಸ್ಟಿ ಮೀಸಲಾತಿ. ಈಗ ಎಸ್ಟಿ ಪಟ್ಟಿಯಲ್ಲಿರುವಂತಹ ಮೀಸಲಾತಿಯನ್ನು ಕರ್ನಾಟಕ ರಾಜ್ಯಾದ್ಯಂತ ವಿಸ್ತಾರ ಮಾಡಿಕೊಳ್ಳುವಂಥದ್ದು. ಇದಿಷ್ಟೇ ನಮಗೆ ಇರುವಂತಹ ಒಂದೇ ಒಂದು ದಾರಿ. ಈ ದಾರಿಯನ್ನು ತಲುಪೋದಕ್ಕೆ ನಮ್ಮಲ್ಲಿ ಯಾವುದೇ ಇದಂಥ ರಾಜಕಾರಣಿಗಳ ಸಪೋರ್ಟ್ ಇಲ್ಲ. ಇರುವಂತಹ ಶಾಸಕರು ಅವರದ್ದೇ ಲೋಕದಲ್ಲಿ, ಅವ್ರ ಚಿಂತೆಯಲ್ಲಿ ಅವರಿದ್ದಾರೆ. ಅವಕಾಶ ಬಂದಾಗ ನಾವು ಕೈ ಚೆಲ್ಕೊಂಡಿದ್ದಾಯಿತು. ಈಗ ಕೊನೆಯ ಪಕ್ಷ ಅದನ್ನು ಹೇಗಾದರೂ ಮಾಡಿ ಕರ್ನಾಟಕಾದ್ಯಂತ ವಿಸ್ತಾರ ಮಾಡಿಬಿಟ್ರೆ ಈ ಸಮುದಾಯ ಬದುಕೊಳ್ಳುತ್ತೆ. ಸಮುದಾಯದ ಮೇಲೆ ನಡೀತಾ ಇರುವಂಥ ಅಟ್ರಾಸಿಟಿ ದೌರ್ಜನ್ಯಗಳಿಂದ ಮುಕ್ತ ಆಗ್ಬೋದು. ಈ ಎಲ್ಲದರ ವಿಚಾರವಾಗಿ ಜಗದ್ಗುರುಗಳು ಸಭೆಯನ್ನು ಕರೆದಿದ್ದಾರೆ. ಇಲ್ಲಿ ನಾವು ಒಂದು ವಿಚಾರವನ್ನು ಮಾತ್ರ ಮನದಲ್ಲಿಟ್ಕೊಂಡು ಬರಬೇಕು. ನಾವು ಮಠದ ಒಳಗಡೆ ಬರಬೇಕಾದ್ರೆ ಇವನು ಕಾಂಗ್ರೆಸ್, ಇವನು BJP, ಇವನು JDS, ಇವನು ಆ ಹಿಂಬಾಲಕ, ಇವನು ಅವನು ಅನ್ನೋದೆಲ್ಲ ಬಿಟ್ಟು ಸಮುದಾಯದ ಒಬ್ಬ ವ್ಯಕ್ತಿ ಆಗಿ ಮಠದ ಒಳಗಡೆ ಆ ಸಭೆಗೆ ಬರಬೇಕಾದ್ರೆ ಅವೆಲ್ಲವನ್ನು ಹೊರಗಡೆ ಬಿಟ್ಟು ಒಬ್ಬ ಸಮಾಜದ ವ್ಯಕ್ತಿಯಾಗಿ, ಸಮುದಾಯದ ಉನ್ನತಿಯನ್ನು ಬಯಸುವಂತಹ ವ್ಯಕ್ತಿಯಾಗಿ, ಉನ್ನತಿಯನ್ನು ಬಯಸುವಂಥ ಮನಸ್ಸುಳ್ಳವರಾಗಿ ಅವರು ಈ ಸಭೆಯಲ್ಲಿ ಭಾಗವಹಿಸಿದರೆ ಖಂಡಿತವಾಗಲು ಈ ಸಭೆಗೆ ಒಂದು ಅರ್ಥಪೂರ್ಣವಾದಂತಹ ಒಂದು ಸಂದೇಶ ಸಮಾಜಕ್ಕೆ ಹೋಗುತ್ತೆ. ಅನವಶ್ಯಕವಾದಂತಹ ವಿಚಾರಗಳನ್ನು ಮಾತನಾಡುವಂಥದ್ದು. ಯಾಕೆಂದರೆ ಈಗಾಗಲೇ ಜಗದ್ಗುರುಗಳ ನೇತೃತ್ವದಲ್ಲಿ ಗುರಿ ಇದೆ. ಮುಂದೆ ಒಂದೇ ಒಂದು ಗುರಿ ಇರೋದು ನಮಗೆ, ಎಸ್ಟಿ ಮೀಸಲಾತಿಯನ್ನು ವಿಸ್ತಾರ ಮಾಡಿಕೊಳ್ಬೇಕು, ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೇಕು, ಅದೊಂದೇ ಇರ್ಬೋದು. ಆ ಗುರಿಯ ಹಿಂದೆ ಜಗದ್ಗುರುಗಳಿದ್ದಾರೆ. ಆ ಜಗದ್ಗುರುಗಳ ಹಿಂದೆ ಇಡೀ ಸಮುದಾಯ ಇರಬೇಕು. ಯಾಕೆಂದರೆ ರಾಜಕೀಯ ಪಕ್ಷಗಳು ಬಹಳಷ್ಟು ಲೆಕ್ಕಾಚಾರಗಳನ್ನು ಹಾಕುತ್ತೆ. ರಾಜಕೀಯ ಪಕ್ಷಗಳು ಲಾಭ ನಷ್ಟದ ಲೆಕ್ಕಾಚಾರಗಳನ್ನು ಹಾಕುತ್ತೆ. ಸಮುದಾಯದಲ್ಲಿ ಇರುವಂತಹ ಒಡಕುಗಳ ಬಗ್ಗೆ ಯೋಚನೆ ಮಾಡುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಕೈನಲ್ಲಿದೆ. ಪ್ರತಿಯೊಂದು ಸಹ ಸೆಕೆಂಡಲ್ಲಿ ನಾವು ನೋಡುವಂಥದ್ದು ಎಲ್ಲವನ್ನು ಅವಲೋಕನ ಮಾಡಿ ಇವತ್ತು ನಾವು ಯಾವ ರೀತಿ ಹೆಜ್ಜೆ ಇಡಬೇಕು, ಕೈಗೆ ಬಂದದ್ದನ್ನು ಕಳ್ಕೊಂಡಾಗಿದೆ, ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋ ರೀತಿಯನ್ನು ಆ ವಿಚಾರಗಳನ್ನು, ನಮ್ಮದು ನತದೃಷ್ಟ ಸಮುದಾಯ, ಎಲ್ಲವೂ ಇದೆ ನಮ್ಮಲ್ಲಿ ಏನಿಲ್ಲ, ಜನಸಂಖ್ಯೆ ಇಲ್ವಾ? ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ನಮ್ಮದು, ಅತಿ ದೊಡ್ಡದಾದಂತಹ ಒಂದೇ ಹೆಸರಿನ ಕುರುಬ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇದೆ. ದೇಶದಲ್ಲಿ ಸಂಖ್ಯೆ ಇಲ್ವಾ? 10% ಇದ್ದೀವಿ ನಾವು.
ಇತಿಹಾಸ ಇಲ್ವಾ? ಯಾವ ಜಾತಿಗೂ ಇಲ್ಲದಂತಹ ಇತಿಹಾಸ ಪುರುಷರು ನಮ್ಮ ಸಮುದಾಯದಲ್ಲಿದ್ದಾರೆ. ಹಾಗಾದರೆ ನಾವು ಯಾವ ಸಾಧನೆಯಲ್ಲಿ ಮುಂದೆ ಇದ್ದೀವಿ? ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ತಿಳಿಯೋದು ನಮ್ಮಲ್ಲಿರುವಂತಹ ಮುಗ್ಧತೆ, ನಮ್ಮ ಅಮಾಯಕತೆ, ಅದನ್ನು ದುರುಪಯೋಗ ಮಾಡಿಸ್ಕೊಳ್ತಾ ಬಂದಿರುವುದೇ ಹೆಚ್ಚು. ಇವತ್ತಿನವರೆಗೂ ನಮ್ಮ ಇತಿಹಾಸ ಪುರುಷರ ಬಗ್ಗೆ ನಮಗೇ ಗೊತ್ತಿಲ್ಲದಂತಹ ಬಹಳಷ್ಟು ವಿಚಾರಗಳನ್ನು ಕತ್ತಲಲ್ಲಿಟ್ಟಿದ್ದಂತಹ ಸಮುದಾಯದ ಇತಿಹಾಸ ಪುರುಷರುಗಳನ್ನ ಒಂದೊಂದಾಗಿ ಪ್ರಚಾರ ಮಾಡ್ತಾ ಸಂಗೊಳ್ಳಿ ರಾಯಣ್ಣನವರನ್ನು 200 ವರ್ಷಗಳ ಕಾಲ ಕತ್ತಲಲ್ಲಿಟ್ಟಿದ್ದಂಥದ್ದು. ಚಂದ್ರಗುಪ್ತ ಮೌರ್ಯರ ಹೆಸರಿನಲ್ಲಿ ಜಗದ್ಗುರುಗಳು ಶಾಲೆಯನ್ನು ಮಾಡಿರುವಂಥದ್ದು ಬೆಳ್ಳೂಡಿ ಮಠದಲ್ಲಿ. ಈ ರೀತಿಯಾಗಿ ಬಹಳಷ್ಟು ಅಹಲ್ಯಾಬಾಯಿ ಹೋಳ್ಕರ್ ಇರ್ಬೋದು, ಚಂದ್ರಗುಪ್ತ ಮೌರ್ಯ, ಅಶೋಕ ಚಕ್ರವರ್ತಿ, ಎಲ್ಲರ ಬಹಳಷ್ಟು ಜನರಿಗೆ ನಮಗೆ ಗೊತ್ತಿಲ್ಲ. ಎಲ್ಲವನ್ನು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ನಮ್ಮ ಸಮುದಾಯದ ಹಿರಿಮೆಯನ್ನು, ಮುಖ್ಯವಾಗಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ರೇವಣಸಿದ್ದೇಶ್ವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೂಲ ಪುರುಷ ರೇವಣಸಿದ್ದೇಶ್ವರ ಜಯಂತ್ಯೋತ್ಸವವನ್ನು ಸರ್ಕಾರ ಮರೆತು ಬಿಡ್ತು. ರೇಣುಕಾಚಾರ್ಯರ ಜಯಂತ್ಯೋತ್ಸವಕ್ಕೆ ಸರ್ಕಾರ ಆಚರಣೆಗೆ ಚಾಲನೆ ಕೊಡ್ತು, ರೇವಣಸಿದ್ದೇಶ್ವರನ ಮರೆತು. ಯಾಕೆ ಅಂದರೆ ನಮ್ಮಲ್ಲಿಲ್ಲದಂತಹ ಒಗ್ಗಟ್ಟನ್ನು ನೋಡಿ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಜಾಗೃತಿ ಇಲ್ಲದಂಥದ್ದನ್ನು ನೋಡಿ, ಇವೆಲ್ಲವೂ ಸಹ ಬೇರೆಯವರಿಂದ ತಿಳ್ಕೊಳ್ಳೋದಲ್ಲ. ಇದು ಸೃಷ್ಟಿ ಅಲ್ಲ, ಇದು ಕಲ್ಪನೆಯೂ ಅಲ್ಲ. ಇದು ನಮ್ಮ ಸ್ವಯಂಕೃತ ಅಪರಾಧಗಳಿಂದ ಏನು ST ಮೀಸಲಾತಿ 76ನೇ ಇಸ್ವಿ, 86ನೇ ಇಸ್ವಿ, 91ನೇ ಇಸ್ವಿನಲ್ಲಿ ನಾವೇನು ಕಳ್ಕೊಂಡ್ವಿ, ಅದನ್ನು ಪಡೆಯೋದಕ್ಕೆ ಈಗ ಏನೆಲ್ಲ ಶ್ರಮ ಪಡ್ತಾ ಇದ್ದೀವಿ. ನಾವು ಚರ್ಚೆ ಬಹಳ ಚೆನ್ನಾಗಿ ಮಾಡ್ತೀವಿ, ಆದರೆ ವಾಸ್ತವದ ವಿಚಾರಗಳ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಸಮುದಾಯಕ್ಕೆ ಆಸ್ತಿಗಳೇ ಇಲ್ಲ. ಆ ಆಸ್ತಿಯನ್ನು ಮಾಡ್ತಾ ಇರುವಂತಹ ಕನಕ ಗುರುಪೀಠಗಳಿಗೆ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ, ಕನಕ ಗುರುಪೀಠಗಳಿಗೆ ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ, ಇದರ ಬಗ್ಗೆ ನಮಗೆ ನಾವೇ ಮನವರಿಕೆ ಮಾಡ್ಕೊಂಬಿಡಿ, ನಿಮಗೆ ಸತ್ಯ ಗೊತ್ತಾಗುತ್ತೆ. ನಾವು ಈ ಸಮುದಾಯದಲ್ಲಿ ಹುಟ್ಟಿದ್ದೀವಿ ಅಂದ ಮೇಲೆ ಈ ಸಮುದಾಯದ ಋಣ ನಮ್ಮಲ್ಲಿರ್ತದೆ. ನಾವು ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಆಸ್ತಿ ಎಲ್ಲವನ್ನ ಯೋಚನೆ ಮಾಡ್ತೇವೆ. ಆದರೆ ನಮ್ಮ ಸಮುದಾಯದಲ್ಲಿ ನಾವು ಹುಟ್ಟಿದ ಮೇಲೆ ಸಮುದಾಯದ ಋಣ ನಮ್ಮ ಮೇಲೆ ಇದೆ. ಆ ಋಣವನ್ನು ತೀರಿಸೋದಕ್ಕೆ, ಸಮುದಾಯವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮದು ಸಹ ಪಾತ್ರ ಇರಬೇಕು ಅಂತ ನಾವು ತಿಳ್ಕೊಳ್ಬೇಕಲ್ಲ. ನಮ್ಮದು ಪಾತ್ರ ಇರಬೇಕು ಅಂತ ರಾಜಕೀಯ ಅನ್ನೋದು ಊಟದಲ್ಲಿ ಉಪ್ಪಿನಕಾಯಿ ಥರ ಇರಬೇಕೇ ಹೊರತು ನಾವು ರಾಜಕೀಯವನ್ನು ಊಟದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೇವೆ. ಆದರೆ ರಾಜಕೀಯದಿಂದ ನಮಗೇನೂ ಅನುಕೂಲವೂ ಆಗ್ತಾ ಇಲ್ಲ. ಆದರೂ ಸಹ ನಮಗೆ ಇವತ್ತಿನವರೆಗೂ ವಿವೇಚನೆ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ನಿಸ್ಸಹಾಯಕರಾಗಿದ್ದೇವೆ, ನಿಶ್ಶಕ್ತರಾಗಿದ್ದೇವೆ. ಇದನ್ನು ರಾಜಕೀಯ ಪಕ್ಷಗಳು, ಅನ್ಯ ಸಮುದಾಯದವರು ಚೆನ್ನಾಗಿ ಎನ್ಕೇಜ್ ಮಾಡ್ಕೊಳ್ತಾ ಇದ್ದಾರೆ. ಈಗಲಾದರೂ ನಾವು ಎಚ್ಚೆತ್ಕೊಳ್ಬೇಕು. ಯಾಕಂದರೆ ಹಿಂದೆ ಯಾರೋ ಭಾಷಣ ಮಾಡಿದ್ದನ್ನು ಕೇಳ್ತಾ ಇದ್ವಿ, ಯಾವುದೋ ಪತ್ರಿಕೆಯಲ್ಲಿ ಬರೆದಿದ್ದು ಕೇಳ್ತಾ ಇದ್ವಿ. ಇವತ್ತು ಅಂಗೈಯಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ. ನಾನು ಹೇಳ್ತಾ ಇರುವಂಥ ವಿಚಾರ ಸತ್ಯನ ಸುಳ್ಳ ಅಂತೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನಾ ದಾರಿಗಳಿದ್ದಾವೆ. ಇಷ್ಟೆಲ್ಲ ಅನುಕೂಲ ಇದ್ದಾಗ ನಾವು ಇನ್ನೂ ಸಮುದಾಯವನ್ನು ಕಟ್ಟಲಿಲ್ಲ, ಸಮುದಾಯದಲ್ಲಿ ಜಾಗೃತಿಯನ್ನು ಮೂಡಿಸಲಿಲ್ಲ, ನಾವು ಸಂಘಟಿತರಾಗಲಿಲ್ಲ, ಕಳ್ಕೊಂಡಿರುವಂಥ ST ಮೀಸಲಾತಿಯ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತಂದರೆ ನಮಗಿಂತಹ ಮೂರ್ಖರು ಮತ್ತೊಬ್ಬರಿರೋಕ್ಕೆ ಸಾಧ್ಯ ಇದೆಯಾ? ವಿಚಾರ ಮಾಡಬೇಕು. ಇದು ಯಾರ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥದ್ದಲ್ಲ. ಇಡೀ ಬೀದರ್ನಿಂದ ಚಾಮರಾಜನಗರದವರೆಗೂ ಎಲ್ಲ ಕುರುಬರು ಸಹ ST ಮೀಸಲಾತಿ ಪಟ್ಟಿ ಒಳಗಡೆ ಬರಬೇಕು. ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬಲಿಷ್ಠ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಜಗದ್ಗುರುಗಳು ಮತ್ತು ಹಲವಾರು ರುದ್ರಣ್ಣ ಗುಳುಗುಳಿಯವರು ಕಂಟಿನ್ಯೂಸ್ ಆಗಿ 2014ರಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಈ ಲೆವೆಲ್ಗೆ ತೆಗೆದುಕೊಂಡು ಬಂದಿದ್ದಾರೆ. ಇದು ಕನಕ ಗುರುಪೀಠದಲ್ಲಿ ನಡೀತಾ ಇರುವಂತಹ ಸಭೆ. ಕನಕ ಗುರುಪೀಠದಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. 11ನೇ ತಾರೀಕು ಶನಿವಾರ ಏಪ್ರಿಲ್ ತಿಂಗಳು ದಶಮಾನೋತ್ಸವ ಕಾರ್ಯಕ್ರಮದ ನಂತರ ಕನಕ ಗುರುಪೀಠದಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಶ್ರೀ ಕನಕ TV ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಸಮುದಾಯಕ್ಕೆ ಏನು ಬೇಕು ಅದನ್ನು ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ಕನಕ TVಯ ಮೂಲಕ, ಕುರುಬರ ಬಾಂಧವ್ಯದ ಮೂಲಕ ನಿಮಗೆ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲಿ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವು ಪ್ರಶ್ನೆ ಮಾಡ್ತೀವಿ. ಅವರು ನಮ್ಮವರಿಂದ ಆಗಿರಲಿ, ಹೊರಗಡೆಯಿಂದ ಆಗಲಿ ನಾವು ಪ್ರಶ್ನೆ ಮಾಡ್ತೀವಿ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.